ತೆರವು ಮಾಡೋದು ಸರಿ ಅನಿಸುತ್ತೆ. ಇನ್ನೊಂದು ರೀತಿ ಹೇಳೋದಾದರೆ ಮೇಡಮ್, ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಯಾಕಂದರೆ ಅವ್ರಿಗೆ ವ್ಯಾಪಾರ ನಡೀತಾ ಇದೆ ಇಲ್ಲಿ, ಕಾಲೇಜವರಿಂದ ಹಿಡಿದು ಹಳ್ಳಿಯವ್ರು ಎಲ್ಲರೂ ಇಲ್ಲಿ ವ್ಯಾಪಾರ ನಡೀತಾ, ಎಲ್ರಿಗೂ ಚೆನ್ನಾಗಿ ನಡೀತಾ ಇದೆ. ಅವ್ರಿಗೂ ಒಂದು ಹೊಟ್ಟೆ ಪಾಡಲ್ವ ಮೇಡಮ್, ಅದಕ್ಕೆ ತೆರವು ಮಾಡದೆ ಹೋದ್ರೆ ಒಳ್ಳೇದು, ಮಾಡದೆ ಹೋದ್ರೆ ಒಳ್ಳೇದು. ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಫುಟ್ಪಾತ್ ಹಾಕೋದ್ರಿಂದ ಓಡಾಡೋ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಒಂದು ರೀಸನ್ ಕೊಟ್ರೆ, ಮತ್ತೆ ತುಂಬಾ ಜಾಸ್ತಿ ಜನ ಸೇರೋದ್ರಿಂದ ಏನು ಈಗ ಮೇಡಮ್ ಆ ರೀತಿ ಇನ್ನೂ ಒಳ್ಳೇದಿದು. ಸ್ವಚ್ಛತಾ ಭಾವನೆಯಿಂದ ಅನ್ನೋದು ತುಂಬ ಒಳ್ಳೇದು. ಅದು ಅವ್ರಿಗೆ ಒಂದು ಕಡೆ ಪ್ಲೇಸ್ ಕೊಡಬೇಕು. ಅವ್ರಿಗೆ ಒಂದು ಕಡೆ ಪ್ಲೇಸ್ ಕೊಟ್ಟು ಅವ್ರು ಹೊಟ್ಟೆ ಪಾಡಿಗೆ ನೋಡ್ಕೋಬೇಕಲ್ವ ಮೇಡಮ್. ನಾವೇನೋ ಈಗ ಸರ್ಕಾರಿ ನೌಕರರಾಗಲಿ ಬೇರೆಯವರಾಗಲಿ ಏನೋ ಅವ್ರು ಮಾಡ್ಕೋತಾರೆ, ಬಟ್ ಇವ್ರು ಎಲ್ಲಿ ಹೋಗಬೇಕು ಜನ, ಅವ್ರದ್ದು ನಾವು ನೋಡಬೇಕಲ್ವಾ. ಇಲ್ಲದ ಅವ್ರಿಗೇನು ಪ್ಲೇಸ್ ಕೊಡಿ, ಈ ಕಡೆ ನೀವು ಇಟ್ಕೋಬೋದು, ಈ ಥರ ನೀವು ವ್ಯಾಪಾರ ಮಾಡ್ಕೋಬೋದು ಅಂತ ತಗೊಂಡ್ಬಿಟ್ಟು ಬೇಕಾದ್ರೆ ತೆರವು ಮಾಡಲಿ, ಸ್ವಚ್ಛತಾ ಕಾರ್ಯಕ್ರಮ ಮುಂದುವರಿಸಲಿ, ರೋಡ್ ಅಗಲ ಮಾಡಲಿ, ಬೇಡ ಅಂತ ಹೇಳಲ್ಲ. ಈಗ ಅವರು ಪ್ಲೇಸ್ ಕೊಡೋಕ್ಕೂ ರೆಡಿ ಇರ್ತಾರೆ ಮೇಡಮ್. ಏನಂತ ಅಂದ್ರೆ ಇದಾದ್ರೆ ಸೆಂಟ್ರ್ ಆಫ್ ಇಲ್ಲಿ ಸಿಗೋಷ್ಟು ನಿಮಗೆ ಫುಟ್ಪಾತ್ ಇರ್ಬೋದು, ಬೇರೆ ಕಡೆ ಸಿಗಲ್ಲ, ಬೇರೆ ರೋಡ್ಗಳಲ್ಲಿ ಅಷ್ಟೇ. ಈಗ ಬೇರೆ ಕಡೆ ಕೊಟ್ಟಾಗ ಅಲ್ಲಿ ವ್ಯಾಪಾರ ಆಗೋದು ಅಲ್ಲಿರುತ್ತೆ, ಇದು ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಈಗ ವ್ಯಾಪಾರಸ್ಥರಿಗೆ ಒಂದು ಒಕ್ಕೂಟ ಮಾಡಬೇಕು. ಇವರು ಅವ್ರಿಗೆಲ್ಲ ಕರಿಬೇಕು, ಅವ್ರಿಗೆಲ್ಲ ಕರೆದ್ಬಿಟ್ಟು ಅವ್ರದ್ದು ಏನು ಪ್ರಾಬ್ಲಮ್ ಇದೆ, ಏನೇನಾಗುತ್ತೆ ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು ಮೇಡಮ್. ಸಡನ್ನಾಗಿ ತೆರವು ಮಾಡಬಾರ್ದು, ಡಿಸ್ಕಸ್ ಮಾಡಬೇಕು. ಅವ್ರ ಒಪಿನಿಯನ್ ಮೇನ್. ಈಗ ವ್ಯಾಪಾರಸ್ಥದ್ದು ಏನು ಒಪಿನಿಯನ್ ತೊಗೋಬೇಕು, ತೊಗೊಂಡಾದ್ಮೇಲೆ ನೀವೇನಿದೆ ನಿರ್ಧಾರ ತೊಗೋಬೇಕು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಹೆಸರು?